ರಿಪಬ್ಲಿಕನಕ್ಕೆ ಮಾಜಿ ಸಚಿವ ಒಂದು ಕಾಲದ ಆಪ್ತ ಮಿತ್ರ ಎಚ್ ಡಿ ಸೋಮಶೇಖರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೊಮ್ಮಾಯಿ ಸಿಎಂ ಆಗಿದ್ದಾಗ ಮುನಿರತ್ನ ತೊಂದರೆ ಕೊಟ್ಟಿದ್ದ. ಮುನಿರತ್ನ ನಮ್ಮ ಕಂಟ್ರೋಲ್ ಮಾಡಲು ಅಂದಿನ ಸಿಎಂಗೆ ಹೇಳಿದ್ದೆ, ಕಂಟ್ರೋಲ್ ಮಾಡದಿದ್ದರೆ ರಾಜೀನಾಮೆ ಕೊಡ್ತೀನಿ ಅಂತ ಕೂಡ ಹೇಳಿದ್ದೆ. ರಾಜಕಾಲುವೆ ಟೆಂಡರ್ ವಿಚಾರದಲ್ಲಿ ತೊಂದರೆ ಕೊಟ್ಟಿದ್ದ. ಆಗ ಮಳೆ ಹಾನಿಯಾಗಿ ತೊಂದರೆ ಜಾಸ್ತಿ ಆಗಿತ್ತು. ಆ ವೇಳೆ ನನ್ನ ಕ್ಷೇತ್ರದಲ್ಲಿ ಅವನು 6 ಎಕರೆ ಲೇಔಟ್ ಮಾಡಿದ್ದ. ಮುನಿರತ್ನ ವಿರುದ್ಧ ಎಚ್ ಡಿ ಸೋಮಶೇಖರ್ ವಾಗ್ದಾಳಿ. ಒಂದು ಕಾಲದ ಅತ್ಯಾಪ್ತರು. ನನಗೆ ಈಗಲೂ ಕೂಡ ಇವರ ವಾಗ್ದಾಳಿಯ ಹಿಂದೆ ದಾಲ್ಮೆ ಕುಚ್ಚು ಕಾಲ ಹೇ ಅಂತಲೂ ಅನ್ನಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಮಿಸ್ ಹೊಡಿತಾ ಇದೆ ನನಗೆ. ಈ ಕೇಸ್ ಇದೆಯಲ್ಲ ಮಿಸ್ ಹೊಡಿತಾ ಇದೆ. ಇದು ಈ ಸಂದರ್ಭಕ್ಕೆ ಎಸ್ ಟಿ ಸೋಮಶೇಖರ್, ಯಾಕಂದರೆ ಎಸ್ ಟಿ ಸೋಮಶೇಖರ್ ಮುನಿರತ್ನ ಬಿಟ್ಕೊಡುವಂಥ ಅಸ್ವಾಮಿ ಅಲ್ಲ. ಅವ್ರದ್ದೆಲ್ಲ ಒಂದೇ ಟೀಮು. ಏನು ನಾನು ಹೇಳಿದ್ನಲ್ಲ, ಎಂಥ ಟ್ರಾವೆಲ್ಸು, ಎಸ್ ಬಿ ಎಮ್, ಸೋಮಶೇಖರ್, ಭೈರತಿ ಬಸವರಾಜ್, ಮುನಿರತ್ನ ಅರಿದು ಹಂಚಿ ತಿನ್ನೋದು ಲಾಭದಲ್ಲಿ. ಓಕೆ, ಎಸ್ ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಯಾರಾದರೂ ಮುನಿರತ್ನ ಅವ್ರ ರೀತಿ ನಡ್ಕೊಂಡಿದ್ದಾರೆ ಅಂತ ಯಾರು ಗುತ್ತಿಗೆದಾರರು ಯಾರಾದ್ರು ಹೇಳ್ಕೊಂಡಿದ್ದಾರೆ, ಏನಾದರೂ ಉದಾಹರಣೆಗಳಿದೆಯಾ? ಹೇಳ್ಕೊಂಡಿದ್ದಾರೆ ತಮ್ಮ ಬಳಿ? ನಮ್ಮ ಹತ್ರ ಯಾವತ್ತೂ ಕೂಡ ಈ ಥರದಲ್ಲಿ ಅಂತಕ್ಕಂಥದ್ದಿಲ್ಲ. ಬಟ್ ಗುಸುಗುಸು ಭಾರತೀಯ ಜನತಾ ಪಕ್ಷ ಮಂತ್ರಿ ಆದಮೇಲೆ ಈಗ ಎಲ್ಲರಿಗೂ ಬಾಯಿಗೆ ಬಂದಂಗೆ ಮಾತನಾಡ್ತಾನೆ, ಕ್ರಿಟಿಸೈಸ್ ಮಾಡ್ತಾನೆ, ಯಾರನ್ನೂ ಬಿಡ್ತಾ ಇಲ್ಲ, ಇವನ್ ಅಧಿಕಾರಿಗಳನ್ನೂ ಬಿಡ್ತಾ ಇಲ್ಲ. ಎದುರಿಸೋದು, ಬೆದರಿಸೋದು ಹಿಂಗೆಲ್ಲ ಮಾಡ್ತಾರೆ ಅಂತಕ್ಕಂಥದ್ದನ್ನು ಕೂಡ ಅನೇಕ ಸಲ ಹೇಳ್ತಾಯಿದ್ರು. ಒಂದು ಹಂತದಲ್ಲಿ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿ ಬೊಮ್ಮಾಯಿ ಅವರಿಗೆ ನೀವು ಮುನಿರತ್ನಮ್ಮವ್ರನ್ನ ಕಂಟ್ರೋಲ್ ಮಾಡದೇ ಹೋದರೆ ನಾನು ಮಂತ್ರಿ ಸ್ಥಾನ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಗೆ ಹೋಗ್ತೀನಿ ಅಂತಕ್ಕಂಥದ್ದನ್ನು ಬೊಮ್ಮಾಯಿ ಅವರಿಗೆ ನಾನು ಹೇಳಿದ್ದೆ, ಮುಖ್ಯಮಂತ್ರಿ ಆಗಿದ್ದಾಗಲೇ ಹೇಳಿದ್ದೆ. ಆದರೆ ಅವರು ಕರೆಸಿ ಅವನ್ನ ಸೆಟ್ರೇಟ್ ಮಾಡಿ ಅದೇ ಕ್ಷೇತ್ರ ಬೇರೆ ಈ ಕ್ಷೇತ್ರ ಬೇರೆಪ್ಪ, ನಿಂದು ನೀನು ಮಾಡ್ಕೊಂಡು ಹೋಗುವಂತಕ್ಕಂಥದ್ದು ಹೇಳಿದ ಮೇಲೆ ನಾನು ಯಾವ ವಿಚಾರಕ್ಕೆ ಬೇಸರ ಆಗಿದೆ ಅಂತ ಏನಾದರೂ ಹಂಚ್ಕೋಬೋದಾ? ಯಾವ ವಿಚಾರಕ್ಕೆ ಬೇಸರ ಆಗಿತ್ತು ಅವತ್ತು? ಒಂದು ರಾಜಕಾಲುವೆ ಟೆಂಡರ್ ವಿಚಾರಕ್ಕೆ ಅವನು ಮಧ್ಯೆ ಇಂಟರ್ಫಿಯರೆನ್ಸ್ ಆಗಿ ತೊಂದರೆ ಮಾಡಿದ್ದ. ಅದು ರಾಜಕಾಲುವೆ ಮಳೆ ಅನಾಹುತ ಜಾಸ್ತಿ ಆಗಿದ್ದಂಥ ಸಂದರ್ಭದಲ್ಲಿ ಅವನದೊಂದು ನನ್ನ ಕ್ಷೇತ್ರದಲ್ಲಿ ಒಂದು 6 ಎಕರೆ ಲೇಔಟ್ ಮಾಡಿದ್ದಾನೆ. ಏನು ರಾಜಕಾಲುವೆ ಮೇಲೆ ಸ್ಲ್ಯಾಬ್ ಹಾಕಬೇಕು, ಆ ಸ್ಲ್ಯಾಬ್ ಹಾಕಿದ್ರೆ ಈ ನಿಮ್ಮ ಟೆಂಡರ್ನ ಅಕ್ಸೆಪ್ಟ್ ಮಾಡ್ತೀನಿ, ಅದನ್ನು ಮಾಡೋದಿಲ್ಲ ಅಂತಕ್ಕಂಥದ್ದನ್ನು ತಡೆ ಹಿಡ್ದಿದ್ದ. ಅದಕ್ಕೆ ನಾನು ಬೇಜಾರಾಗಿ ಬೊಮ್ಮಾಯಿ ಅವರಿಗೆ ಹೇಳಿದ್ದೆ. ಬೊಮ್ಮಾಯಿ ಅವರು ಅದನ್ನು ಸೆಟ್ರೇಟ್ ಮಾಡಿದ್ರು. ಯಾರು ಉಪ್ಪು ತಿಂದನು ನೀರು ಕುಡಿತಾನೆ ಆಗಲಿ ಹೇಳಿದ್ನಲ್ಲ, ನಾನು ಶಾಸಕ ಇದ್ದೀನಿ, ಮಂತ್ರಿ ಇದ್ದೀನಿ, ಹಣದ ಬಲ ಇದೆ, ತೋಳು ಬಲ ಇದೆ, ಎಲ್ಲ ಪಕ್ಷ ಸಪೋರ್ಟ್ ಇದೆ ಅಂದಂಥವರಿಗೆ ನೇಚರ್ ಹೊಡಿತದೆ, ಪನಿಷ್ಮೆಂಟ್ ಆಗ್ತದೆ. ಬಿಜೆಪಿ ಕ್ರಮ ಕೈಗೊಳ್ಳುವಂಥ ವಿಶ್ವಾಸ ಇದೆಯಾ ಸರ್ ಮುನಿರತ್ನ ವಿರುದ್ಧ? ಆ ತಾಕತ್ತು, ಆ ಧೈರ್ಯ ನಾರಾಯಣ ಸ್ವಾಮಿ ಒಬ್ಬರನ್ನ ಬಿಟ್ಟರೆ ಇನ್ಯಾರು ಮಾತನಾಡ್ತಾನೆ ಇಲ್ಲ ರೀ. ಇನ್ನು ಕ್ರಮ ತೆಗೆದುಕೊಳ್ತದೆ ಎಲ್ಲಿ ಬರ್ತದೆ? ಜೊತೆ ಯಾರಾದರೂ ಇನ್ನು ಕೊಲೆ ಆರೋಪಿಗೆ ಶ್ರೀರಂಗಪಟ್ಟಣದ ಕಸಾಪ ಅಧ್ಯಕ್ಷ ಪಟ್ಟ ನೀಡಲಾಗಿದೆಯಾ ಅನ್ನುವಂಥ ಪ್ರಶ್ನೆ. MB ಕುಮಾರ್ ಅನ್ನೋರಿಗೆ ಅಧ್ಯಕ್ಷ ಪಟ್ಟ ನೀಡಲಾಗಿದೆಯಂತೆ. ನುಡಿ ಜಾತ್ರೆಗೂ ಮುನ್ನವೇ ಸಾಹಿತ್ಯ ಪರಿಷತ್ ಟೀಕೆಗೆ ಗುರಿಯಾಗಿದೆ. ಮಂಡ್ಯದಲ್ಲಿ ಡಿಸೆಂಬರ್ ವೇಳೆಗೆ ನಡೆಯುವಂಥ 87ನೇ ಸಮ್ಮೇಳನ ಇದು. ಕಾಂಗ್ರೆಸ್ ಶಾಸಕರ ಒತ್ತಡಕ್ಕೆ ಮಣಿದು ಆರೋಪಿಗೆ ಅಧ್ಯಕ್ಷ ಪಟ್ಟ ನೀಡಲಾಯ್ತಾ, ಒಬ್ಬ ರೌಡಿ ಶೀಟರ್ಗೆ ಅಧ್ಯಕ್ಷ ಪಟ್ಟ ನೀಡಲಾಯ್ತಾ ಅನ್ನುವಂಥ ಪ್ರಶ್ನೆ. ರೌಡಿ ಶೀಟರ್ ದೀಪು ಕೊಲೆ ಪ್ರಕರಣದ 30ನೇ ಆರೋಪಿ ಈತ. 2015ರ ಜನವರಿ 3ರಂದು ನಡೆದಂಥ ದೀಪು ಕೊಲೆ ಕೇಸ್ನ ಆರೋಪಿಗೆ ಅಧ್ಯಕ್ಷ ಪಟ್ಟ ಹೇಗೆ ಕೊಟ್ರು? ಶಾಸಕರ ಒತ್ತಡಕ್ಕೆ ಮಣದ? ಈ ಪ್ರಶ್ನೆ ಇದೆ. ಜಾಮೀನಿನ ಮೇಲೆ ಹೊರಗಿಡುವಂತ ಕುಮಾರ್ ಈಗ ಕಸಾಪ ಅಧ್ಯಕ್ಷ ಪಟ್ಟ. ಕಾರ್ಯ ಚಟುವಟಿಕೆಗಳು ನಡಿಬೇಕು ಅನ್ನುವಂಥದ್ದು ನಿಬಂಧನೆ ಇದೆ. ಆ ನಿಬಂಧನೆ ವಿರುದ್ಧವಾಗಿ ಯಾವುದೇ ಚಟುವಟಿಕೆಗಳು ಇದ್ರೂ ಸಹಿತ ಅದನ್ನು ಅಮಾನ್ಯ ಮಾಡತಕ್ಕಂಥ ಸಾಮರ್ಥ್ಯವನ್ನು ನಾನು ಹೊಂದಿದ್ದೀನಿ. ಈಗ ತಾನೇ ನನ್ನ ಗಮನಕ್ಕೆ ತಂದಿದ್ದೀನಿ. ಅದನ್ನು ಕಾನೂನಾತ್ಮಕವಾಗಿ ನಿಬಂಧನೆಯ ಪ್ರಕಾರ ಯಾವುದೇ ಹಿಂಜರಿತವಿಲ್ಲದೆ ಕಾರ್ಯವನ್ನು ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಇತಿಶ್ರೀಯನ್ನು ಹಾಡ್ತೇವೆ. ಆ ಗಮನಕ್ಕೆ ತಂದಾಗ ನಾನು ಖಂಡಿತವಾಗಿಯೂ ನಿಬಂಧನೆಯ ಅಡಿಯಲ್ಲಿ ಯಾವ ಥರ ಮಾಡಬೇಕು ಅನ್ನೋದನ್ನು ಯಾವುದೇ ಹಿಂಜರಿತವಿಲ್ಲದೆ ನಾನು ಮಾಡ್ತೀನಿ ಅನ್ನೋಂಥ ಜಿಲ್ಲಾ ಅಧ್ಯಕ್ಷರ ಶಿಫಾರಸ್ಸಿನ ಮೇಲೆಗೆ ರಾಜ್ಯದ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರನ್ನು ನಾಮನಿರ್ದೇಶನ ಮಾಡ್ತಾರೆ. ಆ ನಾಮನಿರ್ದೇಶನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರು ಯಾವ ವರದಿಯನ್ನು ಕೊಡ್ತಾರೆ ಅದನ್ನು ನಾವು
ಜಿಲ್ಲಾ ಅಧ್ಯಕ್ಷರ ಮೇಲೆ ಇರ್ತಕ್ಕಂಥ ವಿಶ್ವಾಸದ ಅಡಿಯಲ್ಲಿ ಮಾಡ್ತೀವಿ. ನಮಗೆ ಜಿಲ್ಲಾ ಅಧ್ಯಕ್ಷರು ಕೊಡ್ತಿರ್ತಕ್ಕಂತಹ ವರದಿಯಲ್ಲಿ ತಪ್ಪುಗಳಿದೆ ಅಂತಂದರೆ ಖಡಾಖಂಡಿತವಾಗಿ ನಿರ್ದಾಕ್ಷಿಣ್ಯವಾಗಿ ನಾವು ಆ ತಪ್ಪುಗಳನ್ನು ತಿದ್ದತಕ್ಕಂಥ ಮತ್ತು ನಮ್ಮ ನಿಬಂಧನೆಗೆ ಅನುಸಾರವಾಗಿ ನಾವು ಕಾರ್ಯವನ್ನು ಮುಂದುವರಿಸೋದ್ರಲ್ಲಿ ಯಾವುದೇ ಹಿಂಜರಿತವನ್ನು ಮಾಡುವುದಿಲ್ಲ. ನಮ್ಮ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಆನಂದ್, ಜಾಮೀನಿನ ಮೇಲೆ ಹೊರಗಿರುವಂತಹ ಆರೋಪಿ ಕಸಾಪ ಅಧ್ಯಕ್ಷ ಪಟ್ಟ ಯಾಕೆ ಹೀಗೆ, ಯಾರ ಒತ್ತಡ? ಶ್ರುತಿ, ಮಂಡ್ಯ ಜಿಲ್ಲೆಯಲ್ಲಿ 87ನೇ ನುಡಿ ಜಾತ್ರೆಗೆ ಏನು ಸಿದ್ಧಗೊಳ್ತಾ ಇರುವಂಥದ್ದು ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ಡಿಸೆಂಬರ್ನಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಅದರ ಭಾಗವಾಗಿ ಕೆಲವು ತಾಲೂಕುಗಳಲ್ಲಿ ತಾಲೂಕು ಅಧ್ಯಕ್ಷರುಗಳನ್ನು ಬದಲಾವಣೆ ಮಾಡಲಾಗಿದೆ. ಆದರೆ ಕನ್ನಡ ಪರಿಷತ್ ಸದಸ್ಯರನ್ನಾಗಿ ಅಧ್ಯಕ್ಷರನ್ನಾಗಿ ಒಬ್ಬ ರೌಡಿ ಶೀಟರ್ಗೆ ಪಟ್ಟವನ್ನು ಕಟ್ಟಲಾಗಿದೆ. ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಸಾಮಾನ್ಯವಾಗಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರನ್ನ ಮಾಡಬೇಕು ಅಂತಂದರೆ ಅವ್ರಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದಷ್ಟು ಸೇವೆ ಇರಬೇಕು, ಕವಿಗಳಾಗಿರಬೇಕು, ಸಾಹಿತ್ಯಗಳಾಗಿರಬೇಕು. ಆದರೆ ಒಬ್ಬ ರೌಡಿ ಶೀಟರ್ಗೆ ಈ ರೀತಿ ಒಂದು ಪಟ್ಟವನ್ನು ಕಟ್ಟಿರೋದು ಎಷ್ಟು ಸರಿ ಅನ್ನೋ ಒಂದು ಪ್ರಶ್ನೆಯನ್ನು ಒಂದು ಹುಟ್ಟಾಕುವಂತೆ ಮಾಡಿರುವಂಥದ್ದು. ಶ್ರೀರಂಗಪಟ್ಟಣ ತಾಲೂಕು ಅಧ್ಯಕ್ಷರಾಗಿರುವಂಥ MB ಕುಮಾರ್ ಅನ್ನೋರು ಏನು ಈಗ ಆಯ್ಕೆ ಆಗಿದ್ದಾರೆ. ಅವರು 2015ರಲ್ಲಿ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದರು. ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ. ಇನ್ನೂ ಕೂಡ ಕೋರ್ಟ್ನಲ್ಲಿ ವಿಚಾರಣೆ ನಡೀತಲೇ ಇದೆ. ಅಂಥ ವ್ಯಕ್ತಿಗೆ ಅಧ್ಯಕ್ಷ ಪಟ್ಟವನ್ನು ಕಟ್ಟಲಾಗಿದೆ. ಇನ್ನು ಆತನ ಹಿನ್ನೆಲೆಯನ್ನು ಗಮನಿಸಿದ್ರೆ ಈಗ ಆತ ಕಾಂಗ್ರೆಸ್ ಮುಖಂಡನಾಗಿರುವಂಥದ್ದು. ಆತನಿಗೆ ಕಾಂಗ್ರೆಸ್ ಶಾಸಕರಾಗಿರುವಂಥ ರಮೇಶ್ ಬಂಡಿ ಸಿದ್ದೇಗೌಡರ ಶಿಫಾರಸ್ಸಿನಂತೆ ಈಗ ಅಧ್ಯಕ್ಷ ಪಟ್ಟವನ್ನು ಕಟ್ಟಲಾಗಿದೆ ಅನ್ನೋ ಒಂದು ಈಗ ಒಂದು ವಿಚಾರವೂ ಕೂಡ ಬೆಳಕಿಗೆ ಬಂದಿರುವಂಥದ್ದು. ಯಾಕೆಂದರೆ ಅವರ ಶಿಫಾರಸು ಪತ್ರವೂ ಕೂಡ ಲಭ್ಯ ಆಗಿರುವಂಥದ್ದು. ಸಾಕಷ್ಟು ಇದು ಆಕ್ರೋಶಕ್ಕೆ ಕಾರಣ ಆಗಿದೆ. ಸದ್ಯ ಏನು ಮಹೇಶ್ ಜೋಶಿ ಅವರು ಈ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಆದರೆ ಈಗಾಗಲೇ ಒಂದಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮುಂದೆ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಶ್ರುತಿ, ಬಿಗ್ ಮಾರ್ನಿಂಗ್ಗೆ ಮತ್ತೆ ಸ್ವಾಗತ. ರೇಣುಕಾಸ್ವಾಮಿ ಕೊಲೆ ಆರೋಪಿ ಪೊರಕಿಗೆ ಈಗ ಪಶ್ಚಾತ್ತಾಪ ಕಾಡ್ತಾ ಇದೆ ಅನ್ನುವಂತ ಸುದ್ದಿ ಬರ್ತಾ ಇದೆ. ಪರಪ್ಪನ ಅಗ್ರಹಾರ ಸೇರಿದಾಗ್ಲೂ ಕೂಡ ಇಂಥ ಸುದ್ದಿಗಳು ಬರ್ತಾ ಇತ್ತು. ಬುಕ್ ಓದ್ತಾ ಇದ್ದಾರೆ, ಯೋಗ ಮಾಡ್ತಿದ್ದಾರೆ, ಧ್ಯಾನ ಮಾಡ್ತಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ವಿ. ಬಟ್ ಬದಲಾವಣೆ ಅಂತೂ ಕಾಣಲಿಲ್ಲಪ್ಪ. ಜೈಲು ಸಿಬ್ಬಂದಿ ಜೊತೆಗೆ ಕಾಟೇರ ಈಗ ಪಶ್ಚಾತ್ತಾಪದ ಮಾತನಾಡ್ತಿದ್ದಾರಂತೆ. ನನ್ನದು ಸಾಯಿಸೋ ಮನಸ್ಸಲ್ಲ, ಏನೋ ಆಯ್ತು ಬಿಡಿ, ನಾನಂತೂ ಕೊಲೆ ಮಾಡಿಲ್ಲ, ಮೇಲೊಬ್ಬಿದ್ದಾನೆ ಎಲ್ಲ ನೋಡ್ತಾ ಇದ್ದಾನೆ. ಹೊರಗಡೆ ಹೋದ ಮೇಲೆ ರೇಣುಕಾ ಕುಟುಂಬ ಭೇಟಿ ಆಗ್ತೀನಿ. ರೇಣುಕಾ ಕುಟುಂಬದ ಬಗ್ಗೆ ಆ ಪತ್ನಿಯಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರಂತೆ ದರ್ಶನ್. ಅಂದರೆ ವಿಜಯಲಕ್ಷ್ಮಿಯವರು ಭೇಟಿಯಾದಾಗ ರೇಣುಕಾ ಸ್ವಾಮಿಯವರ ಕುಟುಂಬದ ಪರಿಸ್ಥಿತಿಯ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿಗೆ ಪಶ್ಚಾತ್ತಾಪ ಕಾಡ್ತಾ ಇದೆ. ತಪ್ಪು ಮಾಡಿಲ್ಲ, ಕೊಲೆ ಮಾಡಿಲ್ಲ, ಈ ವಿಚಾರಗಳನ್ನು ಮಾತನಾಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ.